ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಪ್ರತಿಯೊಂದು ಮನೆ ಮಾತಿಗೆ ಹೆಸರಾಗಿರುವಂಥ ಮಾಲ್ದಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಇದಕ್ಕೆ ಏನೇನು ಸಾಮಾನುಗಳು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ರವೆಯಿಂದ ಮಾಡ್ತಾ ಇರೋದು. ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೇನೆ. ಇದಕ್ಕೆ ಒಂದು 4 ಚಮಚದಷ್ಟು ಗೋಧಿ ಹಿಟ್ಟು, ಆಮೇಲೆ ಹುರ್ಗಡ್ಲೆ, ಸೋಂಪು, ಅಗತ್ಯಕ್ಕೆ ತಕ್ಕಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ. ಮತ್ತು ಕೊಬ್ಬರಿ ತುರಿ. ಇದಕ್ಕೆ ಇದಿಷ್ಟು ಬೇಕೇ ಬೇಕು. ನೋಡಿ, ಒಂದು ಕಡಾಯಿಗೆ ಒಂದು ಬಟ್ಲಷ್ಟು ರವೆ ಹಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದಕ್ಕೆ ಒಂದು 4-5 ಚಮಚದಷ್ಟು ಗೋಧಿ ಹಿಟ್ಟನ್ನು ಬೆರೆಸ್ತಾ ಇರ್ತೀನಿ. ನೀವು ಬೇಕಾದರೆ ಬರೀ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು. ಅಂದರೆ ಗೋಧಿ ಹಿಟ್ಟು ಅಂತಂದರೆ ಗೋಧಿ ಸ್ವಚ್ಛ ಮಾಡಿಬಿಟ್ಟು ಅದನ್ನು ಗಿರಣಿನಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪವಾಗಿ ಬೀಸ್ಕೊಂಡು ಬರಬೇಕಾಗುತ್ತೆ. ರವೆನಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಾತ್ರ ನೀರನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಕಲಿಸೋಣ. ಇದಕ್ಕೆ ತುಂಬ ಅತಿಯಾಗಿ ನಾದೋದು ಬೇಡ, ನಾದಿದ್ರೆ ಚೆನ್ನಾಗಿರಲ್ಲ ಸ್ನೇಹಿತರೆ. ಸಾಫ್ಟಾಗಿ ಒಂದು ಸ್ವಲ್ಪ ಕಲಿಸೋಣ. ಇದಕ್ಕೆ ಗೊತ್ತಾಗುತ್ತೆ ಕಲಿಸ್ಬೇಕಾದ್ರೆ ಇದನ್ನು ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಈ ಥರ ಕಲಿಸಿದ್ರೆ ಆಯಿತು. ಇದಕ್ಕೊಂದು 5 ನಿಮಿಷನೂ ಬೇಡ ಸ್ನೇಹಿತರೆ, 1-2 ನಿಮಿಷ ಸಾಕು. ಮುಚ್ಚಿಡೋಣ. ಭಾಳ ನೆನೆಸೋದು ಬೇಡ, ಚೆನ್ನಾಗಿ ಬರಲ್ಲ ಆಮೇಲೆ. ಇದು ಇವಾಗ ಆಗಿದೆ. ರವೆ ಮತ್ತು ಹಿಟ್ಟು ಸೆಟ್ ಆದರೆ ಸಾಕು. ನಾನಿಲ್ಲಿ 2 ರೊಟ್ಟಿ ಮಾಡ್ತಾ ಇರೋದು. ನೀವು ಬೇಕಾದರೆ ಇದಕ್ಕೆ ಸಕ್ಕರೆ ಕೂಡ ಬೆರೆಸ್ಕೊಳ್ಬೋದು. ಮತ್ತು ಇದಕ್ಕೆ ಏಲಕ್ಕಿ ಅದೆಲ್ಲ ಬೇಡ, ಏಲಕ್ಕಿ ಅವಶ್ಯಕತೆ ಇಲ್ಲ. ಸೋಂಪು ಇದ್ದರೆ ಸಾಕು. ನೋಡಿ, ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ಒತ್ತಿ, ಒಂದು ಸ್ವಲ್ಪ ನಾವೇನು ಜೋಳದ ರೊಟ್ಟಿ ಮಾಡ್ತೀವಲ್ವ ಹಾಗೆ ತಟ್ಟಿದರೆ ಕೈಯಲ್ಲಿ ಸ್ವಲ್ಪ ಒತ್ಕೊಂಡ್ಬಿಟ್ಟು ಹಿಟ್ಟು ಕಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಲಟ್ಸೋಣ. ಇದಕ್ಕೆ ನಾನೆಲ್ಲ ಗ್ಯಾಸ್ ಕಟ್ಟಿ ಮೇಲೇ ರೊಟ್ಟಿ ಬಡಿಯೋದು, ಚಪಾತಿ ತಟ್ಟೋದು ಎಲ್ಲ ಹಿಂಗೇ. ಸಪ್ರೇಟಾಗಿ ನಾನೇನು ಇಟ್ಕೊಂಡಿಲ್ಲ. ನೋಡಿ, ಇದ್ರ ಮೇಲೇ ಲಟ್ಟಿಸ್ತಾ ಇದ್ದೇನೆ, ಗ್ಯಾಸ್ ಕಟ್ಟಿ ಮೇಲೇ. ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಲಟ್ಟಿಸ್ಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ಹಾರ್ಡಾಗಿರುತ್ತೆ, ಇದು ರವೆ ಇರುತ್ತಲ್ವ, ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನಮ್ಮೂರ ಕಡೆ, ನಮ್ಮ ಹಳ್ಳಿನಲ್ಲಿ, ನಮ್ಮ ಜಿಲ್ಲೆನಲ್ಲಂತೂ ತುಂಬ ಹೆಸರುವಾಸಿ ಮಾಲ್ದಿ ಅಂತಂದರೆ. ಮಧ್ಯದಲ್ಲಿ ಏನು ಹಬ್ಬ ಹುಣ್ಣಿಮೆ ಇಲ್ಲದೇ ಇದ್ದರೂ ಕೂಡ ಮಧ್ಯದಲ್ಲಿ ಮಳೆ ಬರಬೇಕಂತಂದರೆ ಯಾವುದಾದ್ರೂ ಮೊಹರಂ, ರಂಜಾನ್ ಯಾವುದಿದ್ರೂ ಮಾಡ್ತಾರೆ. ಹಿಂದೂ ಮುಸ್ಲಿಮ್ ಅಂತ ಏನು ಭೇದ ಭಾವ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಖಂಡಿತವಾಗಲೂ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. 2 ರೊಟ್ಟಿದು ಮಾತ್ರ ಮಾಡ್ತಾ ಇರೋದು ನಾನು. ಇದನ್ನು ಕೂಡ ಲಟ್ಟಿಸ್ತಾ ಇದ್ದೇನೆ. ನನ್ನ ವಿಡಿಯೋ ಹೇಗೆ ಬರ್ತಾಯಿದೆ ಅಂತ ಹೇಳಿ. ಯಾರೂ ಕಮೆಂಟ್ ಮಾಡ್ತಾನೇ ಇಲ್ಲ, ಬರೀ ವ್ಯೂಸ್ ಬರ್ತಾ ಇದೆ ಅಷ್ಟೇ. ನನ್ನ ಚಾನಲ್ ಇನ್ನೂ ಯಾರೂ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ನೋಡಿ, ಇದಿಷ್ಟು ದಪ್ಪ ಆಗಿರಬೇಕು. ಇದು ಅತಿ ತೆಳುವಾಗಿ ಲಟ್ಟಿಸೋದು ಬೇಡ. ಇವಾಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೇನೆ. ಇದನ್ನು ಇವಾಗ ಹಂಚಿಗೆ ಹಾಕೋಣ. ಇವಾಗ ಇದಕ್ಕೆ ಆಯಿಲೆಲ್ಲ ಏನು ಬೇಡ ಸ್ನೇಹಿತರೆ. ಒಂದು ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಸವರಿದ್ರೆ ಸಾಕು. ಇದಕ್ಕೆ ನೀರು ಹಚ್ಚೋಣ. ನಾವು ಜೋಳದ ರೊಟ್ಟಿಗೆಲ್ಲ ಹೇಗೆ ನೀರು ಸವರ್ತೀವಲ್ವ ಅದೇ ಥರ ಒರೆಸ್ಕೊಳ್ಬೇಕು ನೀರನ್ನು. ಹಸಿ ಬಟ್ಟೆ ಆದರೆ ಆಗುತ್ತೆ. ನನಗೆ ಅಭ್ಯಾಸ ಇದೆ, ಕೈಯಿಂದನೇ ನೀರನ್ನ ಚೆನ್ನಾಗಿ ಅಂಪಿಸಿದ್ದೀನಿ ಅದಕ್ಕೆ. ಆಮೇಲೆ ಚೆನ್ನಾಗಿ ಸುಡಬೇಕು. ಇದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬೇಗ ಸುಡಲ್ಲ. ಯಾಕಂದರೆ ರೊಟ್ಟಿ ತುಂಬ ದಪ್ಪ ಆಗಿರುತ್ತಲ್ವ, ಹಾಗಾಗಿ. ನೋಡಿ, ಅತಿಯಾಗಿ ಗಟ್ಟಿ ಬಿರುಸಾಗಿ ಸುಟ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಒತ್ತಿ ಸುಟ್ಟಿದ್ರೆ ಆಯಿತು. ಒಂದು ಹನಿ ಎಣ್ಣೆ ಸಾಕಿದ್ದಕ್ಕೆ ಒಂದು ಸ್ವಲ್ಪ ಸವರಬೇಕು. ಸುಮ್ಮನೆ ಎಣ್ಣೆ ಇಲ್ದಿದ್ರೂ ಕೂಡ ಆಗುತ್ತೆ, ಸುಮ್ಮನೆ ಹಾಗೇ. ಒಂದು ಸ್ವಲ್ಪ ಒರಟು ಆಗಬಾರ್ದು, ಬಿರುಸು ಆಗಬಾರ್ದು ಅಂತ ಎಣ್ಣೆ ಹಾಕ್ತಾ ಇರೋದು ಇದಕ್ಕಷ್ಟೇ. ಇದು ಆಯಿತು. ಇವಾಗ ಇದನ್ನು ತೆಗೆದುಬಿಡೋಣ. ಇಷ್ಟು ಸುಟ್ಟಿದ್ರೆ ಸಾಕು. ಇನ್ನೂ ಒಂದು ರೊಟ್ಟಿ ಮಾಡಿಟ್ಟಿದ್ದೀವಲ್ವ, ಅದೊಂದು ರೊಟ್ಟಿ ಹಾಕೋಣ. ಇದನ್ನು ಕೂಡ ಹಾಗೇ ಒಂದು ಸ್ವಲ್ಪ ನೀರು ಮುಗಿಸ್ಬಿಟ್ಟು ಚೆನ್ನಾಗಿ ಸುಡೋಣ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಲಬುರಗಿ ಜಿಲ್ಲೆ ಹೊರತುಪಡಿಸಿ ಈ ಭಾಗದ ಬಿಟ್ಟರೆ ಬೇರೆ ಕಡೆ ಎಲ್ಲ ಇದೇನು ಅಷ್ಟು ಗೊತ್ತಿಲ್ಲ ನನಗೆ. ಯಾರು ಮಾಡ್ತೀರಾ ಕಮೆಂಟ್ ಮಾಡಿ ನನಗೆ. ಆಮೇಲೆ ನಿಮ್ಮ ಮನೆಯಲ್ಲಿ ನೀವು ಮಾಲ್ದಿನ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ಆ್ಯಕ್ಚುಲಿ ಇದಕ್ಕೆ ಮಾಲ್ದಿ ಅಂತಾರೆ ಅಂತೆ. ನಮ್ಮ ಕಡೆ ಎಲ್ಲ ಮಾಲ್ದಿ ಅಂತಲೇ ಹೆಸರಾಗಿಬಿಟ್ಟಿದೆ. ಅದು ಆ ಹೆಸರನ್ನ ತೆಗಿಯೋಕ್ಕಾಗಂಗಿಲ್ಲ, ಬರೋದೇ ಇಲ್ಲ ನಮಗೆ. ಮಾಲ್ದಿ ಅಂತಲೇ ಬರೋದು ಬಾಯಿಯಲ್ಲಿ. ನೀವೇನಂತೀರ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಹೇಗೆ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತಲೂ ತಿಳಿಸಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಆಮೇಲೆ ಒಬ್ಬೊಬ್ಬರ ಕೈ ರುಚಿ ಒಂದೊಂದು ಥರ ಇರುತ್ತೆ. ಹಾಗಂತ ಎಲ್ಲರೂ ಮಾಡೋ ಅಡುಗೆ ಒಂದೇ ಥರ ಇರಬೇಕು ಅಂತ ಏನೂ ಇಲ್ಲ ಅಲ್ವಾ, ಅದನ್ನು ಕೂಡ ತಿಳಿಸಿ. ಇವಾಗ ಇದನ್ನು ಒಂದು ಸ್ವಲ್ಪ ರೊಟ್ಟಿಗಳನ್ನು ಚೂರು ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಯಾಕಂದರೆ ಇದು ಕೈಯಲ್ಲಿ ತಿಕ್ಕೋಕ್ಕಾಗಲ್ಲ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಪೌಡ್ರ್ ಮಾಡ್ಕೊಂಡು ಬರೋಣ. ಇದಕ್ಕೆ ಅತಿಯಾಗಿ ಪೌಡ್ರ್ ಮಾಡೋದು ಬೇಡ ಸ್ನೇಹಿತರೆ. ರವೆ ಮಾಡಿಬಿಟ್ಟಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ರವೆ ಹುರಿದ್ಬಿಟ್ಟು ತಿಂದಂಗೆ ಆಗುತ್ತೆ ಅಲ್ವ. ಒಂದು ಸ್ವಲ್ಪ ಕಣಗಳು ಇರಲಿ, ಬಾಯಿಯಲ್ಲಿ ಸಿಗುತ್ತೆ ಮಧ್ಯದಲ್ಲಿ. ಬೆಲ್ಲ ಎಲ್ಲ ಹೊಂದಿಸಿದಾಗ ತುಂಬ ಚೆನ್ನಾಗಿ ಬರುತ್ತೆ.
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ತುಪ್ಪ ಬೆರೆಸ್ಕೊಂಡು ಹಾಲು ಬೆರೆಸ್ಕೊಂಡು ಕೂಡ ತಿನ್ಬೋದು. ನನಗೆ ಹಾಲು ತುಪ್ಪ ಎಲ್ಲ ಏನೋ ತಿನ್ನಲ್ಲ ನಾನು, ನನಗೆ ಹಾಗೇ ಇಷ್ಟ. ನಾನು 2 ದಿನ ಆದರೂ ನಾನು ತಿಂತೇನೆ. ಇದಂದರೆ ನಂಗೆ ಭಾಳ ಇಷ್ಟ ನನಗೆ. ನೋಡಿ ಚೆನ್ನಾಗಿ ಹೊಂದಿಸ್ಬೇಕು. ಬೆಲ್ಲ ಮತ್ತು ಮಾಲ್ದಿ ಪುಡಿನ ಚೆನ್ನಾಗಿ ಬೆರೆಸ್ಬೇಕು. ಇವಾಗ ಒಂದು ಸ್ವಲ್ಪ ಸೋಪಿನ ಕಾಳನ್ನ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ಮಿಕ್ಕಿರೋ ಸೋಪ್ಗಳನ್ನು ಹಾಗೆ ಬೆರೆಸೋದು. ಇದಕ್ಕೆ 1-2 ಸ್ಪೂನಷ್ಟು ಸೋಪ್ಗಳನ್ನು ಕ್ರಷ್ ಮಾಡಿ ಸೇರಿಸಿರೋದು. ಆಮೇಲೆ ಇದಕ್ಕೆ ಕೊಬ್ಬರಿ ತುರಿ ಸ್ನೇಹಿತರೆ, ಕೊಬ್ಬರಿ ತುರಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಮತ್ತು ಸ್ವೀಟ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಹಾಗೇನಿಲ್ಲ. ಹುರ್ಗಡ್ಲೆನ ಪುಟಾಣಿನ ಹಾಕ್ಕೊಳ್ಬೇಕು. ಕೆಲವೊಬ್ಬರು ಪುಟಾಣಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಬೆರೆಸ್ತಾರೆ, ಅದು ಅಷ್ಟು ನನಗೆ ಇಷ್ಟ ಇಲ್ಲ. ಅವ್ರವ್ರ ಇಷ್ಟದ ಮೇಲೆ ಹೋಗುತ್ತೆ ಅಲ್ವಾ, ನಾನು ಹೇಗೆ ಹೇಳೋಕ್ಕಾಗುತ್ತೆ. ನನಗೆ ಹಾಗೆ ಇಷ್ಟ. ಆಲ್ಮೋಸ್ಟ್ ಪುಟಾಣಿನ ಹಾಗೆ ಹಾಕ್ತಾರೆ, ಅಂದರೆ ಹುರ್ಗಡ್ಲೆನ ಹಾಗೆ ಬೆರೆಸ್ತಾರೆ, ಅದು ಹಾಗೆ ಚೆನ್ನಾಗಿರುತ್ತೆ. ಇದಕ್ಕೆ ಕೊಬ್ಬರಿ ಪುಡಿ, ಸೋಂಪಿನ ಕಾಳು ಎಲ್ಲ ಹಾಕಿ ಒಂದು ಸೆಟ್ ಮಾಡಿದ್ದೀನಿ. ಆಮೇಲೆ ಮೇಲೆ ಎಲ್ಲನೂ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ಪೂನಿಂದ ತಗೊಂಡಿದ್ದಾಗ ಪ್ಲೇಟ್ನಲ್ಲಿ ಎಲ್ಲ ಕಡೆ ಎಲ್ಲನೂ ಇದು ಕೊಬ್ಬರಿ ತುರಿ ಎಲ್ಲನೂ ಸರಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಮಾಡ್ತಾರೆ ಇದನ್ನು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ನೇಹಿತರೆ. ಇದಕ್ಕೆ ಏಲಕ್ಕಿ ಪುಡಿ ಬೇಡ. ಇದು ಏಲಕ್ಕಿ ಹಾಕಿದರೆ ಇದರ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಯಾಕಂದರೆ ಏಲಕ್ಕಿಂದೇ ಫುಲ್ ಪರಿಮಳ ಬಂದಿದ್ದರೆ ಸೋಪಿಂದ ಏನೂ ಬರೋದೇ ಇಲ್ಲ. ನೋಡಿ ಇವಾಗ ಈ ಥರ ಹಿಂಗೆ ತೊಗೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಮಾಡಿದ್ದಲ್ವ, ಅದು ಅಷ್ಟು ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ಮಾಡಿ ನೋಡಿ. ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮೂರ ಕಡೆ ಹೇಗೆ ಮಾಲ್ದಿ ಮಾಡ್ತಾರೆ ಅಂತ ತಿಳಿಸಿ ನನಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೇಗೆ ಬಂತು ಅಂತ ತಿಳಿಸಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬಾಯ್.